ನಾನು ಹೋಗ್ತೀನಣ್ಣ. ಆಗಲ್ಲ. ಆಗಲ್ವಾ? ನೀನ್ ಯಾರು ಹೇಳಕ್ಕೆ? ನನ್ನನ್ನು ಯಾರು ಗೊತ್ತೇ? ನಾನು ಕೂಡ ನಿಂತಾರಣ. ಈ ಕಾಲೇಜ್ ಸ್ಟೂಡೆಂಟ್ 2016 75th ಬ್ಯಾಚ್. ಅಣ್ಣ ನಮಸ್ಕಾರ. ಹೇಳ್ತಮ್ಮ, ಕಾಲೇಜ್ ಹೆಂಗಿರುತ್ತಣ್ಣ? ಎಂತಮ್ಮ ಹಂಗೆ ಕೇಳ್ತಾ ಇದ್ಯಾ? ಸೂಪರ್ ಕಾಲೇಜು, ಗ್ರೇಟ್ ಫ್ಯಾಕಲ್ಟಿ, 100% ಪ್ಲೇಸ್ಮೆಂಟ್, ದೊಡ್ಡ ದೊಡ್ಡವರನ್ನ ಓದಿದ್ದಾರೆ. ಹೌದಣ್ಣ? ಅದೆಲ್ಲ ಬಿಟ್ಟಾಕು. ನಾನು ಇಲ್ಲೇ ಓದಿದ್ದೀನಿ. ಇವ್ನು 10ನೇ ಕ್ಲಾಸ್ನ 10 ಸತಿ ಫೇಲ್ ಆಗಿದ್ದಾನೆ. 10 ವರ್ಷದಿಂದ ಇಲ್ಲಿ ಪಾಠ ಮಾಡ್ತಿದ್ದಾನೆ. ಇಲ್ಲಿ ಯಾರು ಕಂಡಿಡ್ತಿಲ್ಲ. ಗಣೇಶ್ ಕುಮಾರ್. ಗಮ್ ಗಮ್ ಗಣೇಶ ನಿನ್ ರೂಮ್ ಯಾವುದು ಅಂತ ಹೇಳ. ಪ್ರತಾಪ್ ರೆಡ್ಡಿ ಅವರೇ 104 ಕೊಡಿ. ಬ್ರೋ, ನಾನು ಕೂಡ 104. ಪ್ರತಾಪ್ ರೆಡ್ಡಿ ಅವರೇ ಸರ್ 104 ಅಂದ್ರೆ ಏನೋ ನೆನಪಾಗ್ತಿದ್ಯಲ್ಲ? ಅದೇ ಸರ್, ಅವತ್ತು ನಾವು ಬಂದಿತ್ತಲ್ಲ, ನಾವು ಹಿಡ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ವಿ, ಸಿಗ್ಲಿಲ್ಲ. ಇಲ್ಲೇ ಎಲ್ಲೋ ಇರ್ಬೇಕು. ಪ್ರಾಬ್ಲಮ್ ಏನೋ? ಲಾಸ್ಟ್ ಟೈಮ್ ಕೊಟ್ಟೋಗಿರೋ ಚಿಕನ್ ತಿಂದು ಇಡೀ ಹಾಸ್ಟೆಲ್ ಮೂರು ಸರಿ ಲೂಸ್ ಮೋಷನ್ ಹೋಗಿತ್ತು. ನಾವೆಲ್ಲ ಸಾಯ್ಬೇಕಾಗಿತ್ತು. ನನಗೂ ಅರ್ಥ ಆಗುತ್ತೆ. ನಿಮ್ ಪ್ರಾಬ್ಲಮ್ ಚಿಕನ್ ತಾನೇ, ಸೊ ಚಿಕನ್ ತೆಗಿತಾ ಇದ್ದೀವಿ. ಈ ವರ್ಷ ಕಂಪ್ಲೀಟ್ ವೆಜ್ ಕಂಟ್ರೋಲ್. ಅದೇ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್. ಇಷ್ಟೆಲ್ಲ ನೋಡಿದ್ಮೇಲೆ ಯಾರಾದ್ರೂ ಇಲ್ಲೇ ಇರ್ತಾರ? ನಾನು ಬಂದ್ಬಿಡ್ತೀನಿ, ನನಗೆ ಆಗ್ತಿಲ್ಲ. ಸ್ವಲ್ಪ ಇಂಜಿನಿಯರಿಂಗ್ ಬೇಡ, ಡಿಗ್ರಿ ಮಾಡ್ತೀನಿ. ನೀನು ಅಪ್ಪನ ಹತ್ರ ಮಾತಾಡೋ ಮೊದಲು. ಹಾ ಬಂದೆ. ಏನೇನೆ ಇಲ್ಲಿ ಬಂದು ಏನ್ ಕಿಸಿತಾನಂತೆ? ಅವನು ಹಾಸ್ಟೆಲ್ ಹೋಗಿರೋದು ಓದೋದಿಕ್ಕ ಇಲ್ಲ ತಿನ್ನೋದಿಕ್ಕ? ಹಂಗಾದ್ರೆ ಊರಲ್ಲಿರೋ ಎಲ್ಲಾರು ಕರ್ಕೊಂಡು ಹೋಗೋಣ. ಹುಚ್ಚ ನಿನ್ಗೆ? ಹಾಸ್ಟೆಲ್ 5 ಜನ ಇರ್ತಾರೆ. ಅವರಲ್ಲಿ ಯಾವನೋ ಒಬ್ಬ ಮೆಂಟು ನನ್ನ ಮಗ ಇರ್ತಾನೆ. ಅವನ ಏನೋ ಫ್ರೆಂಡ್ ಮಾಡ್ಕೊತಾನೆ. ನೀನ್ ಸುಮ್ಮನೆ ನಾನು ಇದ್ದೀನಿ. ಬ್ರೋ, ನೀವು ಇಲ್ಲಿಂದ ಹೋಗ್ತೀರಾ? ಪ್ಲೀಸ್ ಬ್ರೋ, 10 ದಿನ ಇದ್ರೆ ಅಭ್ಯಾಸ ಆಗುತ್ತೆ. ಪ್ಲೇಸ್ಮೆಂಟ್ ಸಿಕ್ಕಿದ ಮೇಲೆ ಫ್ಯೂಚರ್ ಚೆನ್ನಾಗಿರುತ್ತೆ. ಬೇಡ ಬ್ರೋ, ಲೈಫ್ ಎಂಜಾಯ್. ಇದೆಲ್ಲ ಬೇಡ ಬೇಡ ಬ್ರೋ. ನಾನೇ ಅಂಗಡಿಗೆ ಅಂದ್ರೆ ನೀವು ಹೋದ್ರೆ ಬೆಡ್ ತಗೊಳ್ಳೋಣ ಅಂತ. ಬೆಡ್ಡ ಅಂದ್ರೆ ಕಿಟಕಿ ಪಕ್ಕನೇ ಇದೆ, ನೈಸ್ ವೆಂಟಿಲೇಷನ್, ಫ್ಯಾನ್ ಆಚರಣೆ ಗಾಳಿ ಬೀಸುತ್ತೆ, ಒಳ್ಳೆ ಜಾಗದಲ್ಲಿ ಇದೆ ಬೆಡ್. ಯಾವ ಬ್ರಾಂಚ್ ಬ್ರೋ ನೀನು? ಈಸಿ. ಈಸಿ ಅಂತ? ಈಸಿ ಅಂದ್ರೆ ಆ ಗೋಪಿ ನಂಬರ್ ಏನು ಹೇಳೋ? ಗೋಪಿ ಗೋಪಿ ಯಾರು ಬ್ರೋ? ನಮ್ ದೋಸ್ತ ಬ್ರೋ. CBITಲಿ CSE ಸೀಟ್ ಸಿಕ್ಕಿದೆ, ಆದ್ರೂ ಇಲ್ಲೇ ECE ಓದ್ತೀನಿ ಅಂತ ವೇಟಿಂಗ್ ಲಿಸ್ಟ್ ಅಲ್ಲಿ ಕೂತವನೆ. ಪಾಪ ನೀನ್ ಮಾಡ. ಅಲ್ಲ ಅಂತೇನಿದೆ ಬ್ರೋ ಈ ಕಾಲೇಜಲ್ಲಿ? ಪ್ರತಿ ಇಂಜಿನಿಯರಿಂಗ್ ಕಾಲೇಜಲ್ಲಿ CSE ಹುಡುಗರು ಇರ್ತಾರೆ, ಚೆನ್ನಾಗಿರ್ತಾರೆ. ಆದ್ರೆ ಈ ಇಯರ್ ನಮ್ಮ ಕಾಲೇಜಲ್ಲಿ ECEಯಲ್ಲೂ ಹುಡುಗಿದ್ದಾರೆ. ಇಂಟರ್ನ್ಯಾಷನಲ್ ಫ್ಲೈಟ್ ಹತ್ತಿದ್ಮೇಲೆ ಕಾಲ್ ಮಾಡ್ತೀನಿ. ಅಲ್ಲಿವರೆಗೂ ಕಾಲ್ ಮಾಡಬೇಡ. ಬಾಯ್. ಅದು ಚಿಕನ್ ಇದ್ದಾಗ ದಪ್ಪ ಇದ್ದಾಗ, ಜಾಂಡೀಸ್ ಬಂದ್ಮೇಲೆ ಸಣ್ಣ ಅಣ್ಣ. ಆದ್ರೆ ನಮ್ಮ ಅಮ್ಮ ಇನ್ನೂ ಮಗು ಅಂತಾನೆ ಕರೀತಾರೆ. ಲಡ್ಡು ಬ್ರೋ, ಅಮ್ಮನ ವಿಷಯ ಸೈಡ್ ಇದೆ, ಹುಡುಗಿರ ಬಗ್ಗೆ ಯೋಚಿಸೋಕೆ ಶುರು ಮಾಡಿ. ಹುಡುಗಿರು ಇರ್ತಾರೆ ಅಂತ DD ಹೇಳಿದ್ದು ಒಂದೇ ಒಂದು ಮಾತಿಗೆ ಕಷ್ಟ ಆದ್ರೂ ಇಲ್ಲೇ ಉಳ್ಕೊಂಡೆ.